ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಇವತ್ತು ಈ ಸೀರಿಯಲ್ ಅಂತಲೇ ಹೇಳ್ತೀನಿ. ಸೊ ವಂಶಿ ಅವರು ನಮ್ಮ ಸ್ವಾತಿಯವರ ಮನೆಯವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ, ವಂಶಿ ಯಾಕೆ ಈ ರೀತಿ ಎಲ್ಲ ನಡ್ಕೋತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಈ ಒಂದು ಸೀರಿಯಲ್ನಲ್ಲಿ. ಸೊ ಸ್ವಾತಿ ಮತ್ತು ಅವ್ರ ಮನೆಯವರು ಈ ಮನೆಗೆ ಬಂದಿರೋದಕ್ಕೆ ನಮ್ಮ ವಂಶಿ ಅವ್ರನ್ನೇನಾದರೂ ಮಾಡಿ ತುಂಬ ಬೇಜಾರಲ್ಲಿದ್ದಾರೆ, ನೋವಲ್ಲಿದ್ದಾರೆ, ಅವ್ರನ್ನೇನಾದರೂ ಮಾಡಿ ನಗಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇರ್ತಾರೆ. ಇನ್ನು ಸ್ವಾತಿಗೆ ವಂಶಿ ಹತ್ರ ಮಾತಾಡೋಕ್ಕಿರುತ್ತೆ. ವಂಶಿಯವರೇ ನಿಂತ್ಕೊಳ್ಳಿ ಅಂತವ, ನಾನು ಮಾತಾಡಬೇಕು ಅಂದಾಗ ಏನು ಮಾತಾಡಬೇಕು ಹೇಳು ಅಂದಾಗ, ಅಯ್ಯೋ ಒಂದವ್ ನಿಂತ್ರೆ ಅಲ್ವ ಅಂದಾಗ, ಸರಿ ಹೇಳು ಅಂದಾಗ, ಥ್ಯಾಂಕ್ ಯು ಸೋ ಮಚ್ ವಂಶಿಯವರೇ, ನೀವೇನು ಕೇಳಿದ್ರು ನಾನು ಕೊಡ್ತೀನಿ ಅಂದ್ಬಿಟ್ಟು ಸ್ವಾತಿ ಹೇಳ್ಬಿಡ್ತಾಳೆ. ಹೌದಾ, ಏನು ಬೇಕಾದರೂ ಕೊಡ್ತೀಯಾ ಅಂತೇಳ್ಬಿಟ್ಟು ಸ್ವಾತಿ ಹತ್ತತ್ರನೇ ಬರ್ತಾ ಇರ್ತಾರೆ. ವಂಶಿಯವರು, ಅಯ್ಯೋ ವಂಶಿಯವರೇ ಏನು ಮಾಡ್ತಾ ಇದ್ದೀರಾ ನೀವು ಅಂದರೆ, ನೀನೇ ಹೇಳ್ತಲ್ಲ ಏನು ಬೇಕಾದರೂ ಕೊಡ್ತೀನಿ ಅಂತ, ಸೊ ಹತ್ರ ಬಂದರೆ ಯಾಕೆ ದೂರ ತಳ್ತಿದ್ಯಾ ಅಂದ್ಬಿಟ್ಟು ವಂಶಿ ಹೇಳ್ತಾರೆ. ಅಯ್ಯೋ ಬಿಡಿ ವಂಶಿಯವರೇ, ನಾನು ಹೇಳಿದ್ದು ಏನಾದರೂ ಸ್ವೀಟ್ ಏನಾದರೂ ಮಾಡಿಕೊಡ್ತೀಯಾ, ಮಾಡಿಕೊಡು ಅಂದರೂ ಮಾಡಿಕೊಡ್ತೀನಿ, ನೀವು ನೋಡಿದ್ರೆ ಒಂಥರ ಬರ್ತಾ ಇದ್ದೀರಾ ಅಂದಾಗ, ಒಂಥರ ಅಂದರೆ ಯಾವ ಥರ, ನಿನ್ನ ಮನಸ್ಸಲ್ಲಿ ಏನಿತ್ತು ಅಂತ ಹೇಳ್ಬಿಟ್ಟು ವಂಶಿ ಕೇಳ್ತಾರೆ. ಬಿಡಿ ಏನೂ ಇಲ್ಲ, ನಿಮ್ಮ ಮನಸ್ಸಲ್ಲಿ ಏನಿತ್ತು ಅದಕ್ಕೆ ಭಯ ಆಗೋಯ್ತು ಅಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ. ನನ್ನ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ, ಬಾಯಿಲಿ ಅಂತೇಳ್ಬಿಟ್ಟು ಈ ಕಡೆ ರೂಮ್ಗೆ ಕರ್ಕೊಬಂದು ಹಗ್ಗ ಹುಡ್ಕು ಅಂತ ಹೇಳ್ತಾರೆ. ಹಗ್ಗನ ಏನು ವಂಶಿಯವರೇ, ನನ್ನನ್ನು ಕಟ್ಟಾಕಲ್ಲ ತಾನೇ, ಅಯ್ಯೋ ಸುಮ್ಮನೆ ಹುಡ್ಬಿಡು, ಈ ಥರ ನೀನು ಮೆಂಟಲ್ ಥರ ಆಡೋದಕ್ಕೆ ನನ್ನ ಕೈಲಿ ಬಯಸ್ಕೊಳ್ಳೋದು ಅಂದಾಗ, ಪರವಾಗಿಲ್ಲ ಆದರೂ ಹಗ್ಗ ಏನು ಹುಡುಕ್ತಾ ಇದ್ದೀರಾ ಅಂದಾಗ, ನಿಮ್ಮ ಮನೆಯವ್ರ ಜೊತೆ ಆಟ ಆಡೋಕ್ಕೆ ಅಂದಾಗ, ಆಟ ಆಡೋಕ್ಕ ಈಗಿರೋ ಸಿಚುವೇಷನಲ್ಲಿ ಆಟ ಎಲ್ಲ ಆಡಲ್ಲ ಬಿಡಿ ವಂಶಿಯವ್ರೆ ಅಂದಾಗ, ನೋಡು ಸ್ವಾತಿ ಅವ್ರು ಬೇಜಾರಲ್ಲಿದ್ದಾರೆ ಅಂತ ಬೇಜಾರಲ್ಲೇ ಬಿಡಬಾರ್ದು, ಅವ್ರ ಮನಸ್ಸನ್ನ ಚೇಂಜ್ ಮಾಡಬೇಕು. ಸೊ ಈ ಹಗ್ಗ ಜಗ್ಗಾಟ ಆಡಿಬಿಟ್ರೆ ಅವ್ರ ಮನಸ್ಸು ಚೇಂಜ್ ಆಗುತ್ತೆ ಅಂದಾಗ, ಇದಕ್ಕೆ ಯಾರೂ ಒಪ್ಪಲ್ಲ ಅನಿಸುತ್ತೆ ಅಂದಾಗ, ಪ್ರಯತ್ನ ಪಡೋಣ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಇನ್ನು ಹಾಲ್ಗೆ ಬಂದು ಇವಾಗ ನಾವೊಂದು ಆಟ ಆಡೋಣ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಸ್ವಾತಿ ಏನಮ್ಮ, ನಿಮ್ಮಮ್ಮ ಅಜ್ಜಿ ಎಲ್ಲರೂ ಪಾಪ ಮನೆಗೆ ಕಳ್ಕೊಂಡು ದುಃಖದಲ್ಲಿದ್ದಾರೆ, ಅವ್ರ ಹತ್ರ ಬಂದು ಆಟ ಆಡೋಣ ಅಂತ ಹೇಳ್ತಿದ್ಯಲ್ಲ, ಇದಕ್ಕೆ ಏನು ಅಂತ ಹೇಳಬೇಕು ನಿನ್ನ ಬುದ್ಧಿಗೆ ಅಂದ್ಬಿಟ್ಟು ಈ ದುರ್ಗಾ ಕೇಳ್ತಾಳೆ. ಹೌದಮ್ಮ ಸ್ವಾತಿ, ಇದನ್ನೆಲ್ಲ ಇನ್ನೊಂದು ದಿವಸ ಇಟ್ಕೊಳ್ಳೋಣ ಬೇಡ ಅಂತೇಳ್ಬಿಟ್ಟು ಅಜ್ಜಿ ಪದ್ಮ ಎಲ್ಲ ಹೇಳ್ತಾರೆ. ವಂಶಿ ಇದ್ದವರು ಇನ್ನೊಂದು ದಿವಸ ಯಾಕೆ, ಇವತ್ತೇನಾಗಿದೆ ಅಮ್ಮ, ಇವತ್ತೇ ಮಾಡೋಣ ಅತ್ತೆ, ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನೇನೇ ಇವು ಆಟ ಆಡೋಕ್ಕೆ ಹೇಳಿದ್ದು, ಇವತ್ತೇ ಆಡೋಣ ಅಂದಾಗ, ಬೇಡ ನಮಗೆಲ್ಲ ವಯಸ್ಸಾಗಿದೆ, ನಮಗೆಲ್ಲ ಯಾಕಿದೆಲ್ಲ ಅಂದಾಗ, ಆಟ ಆಡೋಕ್ಕೆ ವಯಸ್ಸೆಲ್ಲ ಬರಲ್ಲ ಅಂದಾಗ, ಇನ್ನು ದುರ್ಗಾ ಇದ್ದವಳು, ಹೌದೌದು ಈ ಥರ ಎಲ್ಲ ಕಷ್ಟದಲ್ಲಿದ್ದಾರೆ, ಇವಾಗ ಆಟ ಆಡಿದ್ರೆ ಅವ್ರ ಮನಸ್ಸಿಗೆ ನೋವಾಗಲ್ವಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆ ಥರ ಎಲ್ಲ ಏನೂ ಆಗಲ್ಲ, ನಾನು ಮತ್ತು ಸ್ವಾತಿ ಸೇರಿಕೊಂಡು ಒಂದೊಂದು ಟೀಮ್ ಮಾಡ್ತೀವಿ, ನೀವು ಬಂದು ಆಟ ಆಡಿದ್ರೆ ಸಾಕು ಅಂದಾಗ, ಅಪ್ಪ ನಮ್ಮನ್ನಂತೂ ಕರಿಬೇಡ ಕಣೋ ವಂಶಿ, ನಾವು ಕೂತ್ಕೊಂಡು ಆಟ ಆಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ತಾತ ಅಜ್ಜಿ ಹೇಳ್ತಾರೆ. ನಾನು ಅಷ್ಟೇ ಅಪ್ಪ ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಆಟ ಆಡೋಕ್ಕೇನೋ ಒಪ್ಕೋತಾರೆ, ಆದರೆ ವಯಸ್ಸಾಗಿದೆ ಅನ್ನೋ ಒಂದು ರೀಸನ್ ಕೊಡ್ತಾರೆ. ಇದರಲ್ಲಿ ವಯಸ್ಸೆಲ್ಲ ಮ್ಯಾಟ್ರೇ ಬರಲ್ಲ, ಎಲ್ಲರೂ ಆಟಕ್ಕೆ ಬರಬೇಕಷ್ಟೇ ಅಂತೇಳ್ಬಿಟ್ಟು ಸ್ವಾತಿ ಮತ್ತು ವಂಶಿ ಒಪ್ಪಿಸ್ತಾರೆ. ಓಕೆ ಎಲ್ಲರೂ ಆಟ ಆಡೋಣ ಅಂತೇಳ್ಬಿಟ್ಟು ಹೇಳ್ತಾರೆ. ಪ್ರೀತಿ ನೀನು ಆಡೋದು ಬೇಡ ಪುಟ್ಟ, ನಿಂಗೆ ಹುಷಾರಿಲ್ವಲ್ಲ ಅಂತ ಹೇಳ್ತಾರೆ. ಈ ಕಡೆ ಸ್ವಾತಿ ಟೀಮಲ್ಲಿ ಒಬ್ರು ಎಕ್ಸ್ಟ್ರಾ ಆಗ್ತಾರೆ ಅಂತ ನಮ್ಮ ಪ್ರೀತಿ ಪುಟ್ಟನ ಅಂಪೈರ್ ಆಗಿ ನೀನು ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ತಾತ ಅಜ್ಜಿದರು ಇವತ್ತು ಇವರು ಈ ಡಿಸಿಷನ್ ಮಾಡಿದ್ದಾರೆ ಅಂದರೆ ಕರೆಕ್ಟಾಗೇ ಇರುತ್ತೆ, ನಡೀರಿ ಹೋಗೋಣ ಅಂತೇಳ್ಬಿಟ್ಟು ಹಗ್ಗ ಜಗ್ಗಾಟ ಆಡೋಕ್ಕೆ ಹೋಗ್ತಾರೆ. ಈ ಕಡೆ ಸ್ವಾತಿ ಟೀಮು, ಆ ಕಡೆ ವಂಶಿ ಟೀಮು, ಮೂರು ಒಂದು ಇದರಲ್ಲಿ ಇರ್ತೈತೆ ಪಂದ್ಯ, 3 ಸತಿ ಯಾರು ಹಗ್ಗನ ಎಳಿತಾರೋ ಅವರೇ ವಿನ್ನರ್ ಅಂತೇಳ್ಬಿಟ್ಟು ಇದು ಮಾಡ್ಕೊಂಡಿರ್ತಾರೆ ತೀರ್ಮಾನ. ಸೊ ಓಕೆ ಎಲ್ಲನೂ ಪ್ರಿಪೇರ್ ಆಗಿದ್ದಾರಲ್ಲ, ಸ್ವಾತಿ ನೀನೇನು ಬೇರೆ ಥರ ಎಲ್ಲ ಕ್ರಿಮಿನಲ್ ಐಡಿಯಾ ಮಾಡೋಂಗಿಲ್ಲ ಅಂದಾಗ, ರಾಗಿಣಿ ಆ ಥರ ಕ್ರಿಮಿನಲ್ ಐಡಿಯಾ ಮಾಡೋಕ್ಕೆ ಬರೋದು ನಿನಗೆ, ನಮ್ಮ ಕಡೆ ಅಲ್ಲ, ನಮಗಲ್ಲ, ನಾವ್ಯಾಕೆ ರಾಗಿಣಿ ನೀನೇನು ತಲೆ ಕೆಡಿಸ್ಕೊಬೇಡ, ನಮ್ಮ ಕಡೆ ವಂಶಿ ಇದ್ದಾನೆ, ನನ್ನ ಮಗ ಜಿಂಬಾಡಿ ಇದ್ದಾನೆ, ನಾವೇ ಗೆಲ್ಲೋದು ಅಂತ ದುರ್ಗಾ ಹೇಳ್ತಿರ್ತಾರೆ. ಈ ಕಡೆ ಹಗ್ಗ ಎಳಿತಾ ಪಳಿತಾ ಫಸ್ಟ್ನೇ ಸತಿ ನಮ್ಮ ವಂಶಿಯವರೇ ಗೆದ್ಬಿಡ್ತಾರೆ. ವಾವ್ ನಾವೇ ಗೆದ್ದು ಅಂತೇಳ್ಬಿಟ್ಟು ರಾಗಿಣಿ ವಾಟರ್ ಕ್ಯಾನ್ ಇಟ್ಕೊಂಡು, ಎಲ್ಲರೂ ನೀರು ತಗೋ ಸ್ವಾತಿ, ನೀನು ಸೋಲೋದು ಪಕ್ಕ, ನಾವೇ ಗೆಲ್ಲೋದು ಅಂದ್ಬಿಟ್ಟು ರಾಗಿಣಿ ಹೇಳ್ತಾಳೆ. ಇನ್ನೂ ಒಂದೇ ಸತಿ ಆಟ ಆಗಿರೋದು, ಯಾಕೆ ಇಷ್ಟೊಂದೆಲ್ಲ ಓವರ್ ಆಡ್ತಿದ್ಯಾ, ಇನ್ನೂ ಬಾಕಿ ಇದೆ ಅಮ್ಮ ಗೇಮು ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ನಿನಗೆ ಜಂಬ ಕಡಿಮೆ ಆಗಲ್ಲ ಅಂತೇಳ್ಬಿಟ್ಟು ರಾಗಿಣಿ ಹೋಗ್ತಾಳೆ. ಸರಿ ಸೆಕೆಂಡ್ನೇ ಸತಿ ಎಳಿಬೇಕಾದ್ರೂ ವಂಶಿಯವರೇ ಎಳೆದು ಬಿಡ್ತಾರೆ. ಇನ್ನೇನು ಅಷ್ಟರಲ್ಲಿ ಸ್ವಾತಿ ಇದ್ದೋಳು, ಅಯ್ಯೋ ವಂಶಿಯವರೇ ನಿಮ್ಮ ಕಾಲ ಹತ್ರ ಹಾವು ಬರೋ ಥರ ಇದೆ ನೋಡಿ ಅಂದಾಗ, ಹಾವ ಅಂತೇಳ್ಬಿಟ್ಟು ವಂಶಿ ಬಿಟ್ಬಿಡ್ತಾರೆ. ಸೊ ಅವಾಗ ನಮ್ಮ ಸ್ವಾತಿ ವಿನ್ ಆಗ್ತಾಳೆ. ಏನೇ ರಾಗಿಣಿ ಅವಾಗಲೇ ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿದ್ದೆ ಅಂದಾಗ, ಇನ್ನೂ ಆಟ ಇದೆ, ಇನ್ನೂ ನಾವು ಸೋತಿಲ್ಲ ಅಂದ್ಬಿಟ್ಟು ರಾಗಿಣಿ ಹೇಳ್ತಾಳೆ. ಹೌದಾ ಸರಿ ಆಯಿತು ಅಂತೇಳ್ಬಿಟ್ಟು ನಮ್ಮ ಸ್ವಾತಿ ಮೊದಲೇ ಚಾಲಾಕಿ. ಸೊ ಹಗ್ಗನ ಎಳಿತಾ ಇರ್ತಾರೆ. 3ನೇ ಸತಿ ಹಗ್ಗ ಎಳಿಯೋಷ್ಟರಲ್ಲಿ ನಮ್ಮ ಸ್ವಾತಿ ಮಾಡೋ ಪ್ಲ್ಯಾನು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ವಂಶಿನ ಬಗ್ಸೋಕ್ಕಾಗತ್ತಾ ಸ್ವಾತಿಯವರು, ಸೊ ಅದಕ್ಕೆ ಅವಳ ಪ್ರೀತಿ ಮಾತ್ರನೇ ಆಗುತ್ತೆ. ವಂಶಿನ ನೋಡ್ತಾನೆ ಇನ್ನೇನು ಅವ್ರು ಹಗ್ಗ ಎಳಿಬೇಕು ಅಷ್ಟರಲ್ಲಿ ನಮ್ಮ ಸ್ವಾತಿ ವಂಶಿಗೆ ಕಣ್ಣು ನೋಡ್ಬಿಡ್ತಾಳೆ. ಈ ಕಡೆ ಸ್ವಾತಿ ಕಣ್ಣು ನೋಡಿದ್ಲಲ್ಲ ಅಂತ ಹೇಳಿದೆಟ್ಗೆ ವಂಶಿ ಹಗ್ಗನ ಹಂಗೆ ಸರಾಗವಾಗಿ ಬಿಟ್ಬಿಡ್ತಾರೆ. ಸ್ವಾತಿ ಪ್ರೀತಿ ಮುಂದೆ ವಂಶಿ ಆಟನೆಲ್ಲ ಯಾವ ಮ್ಯಾಟ್ರು ಅನ್ನೋಂಗೆ ಆಗೋಗ್ಬಿಡುತ್ತೆ. ಇನ್ನು ಈ ಕಡೆ ಸ್ವಾತಿಯವರೇ ವಿನ್ ಆಗ್ತಾರೆ. ರಾಗಿಣಿಗೆ ಫುಲ್ಲು ಶೇಪ್ ಔಟ್ ಆಗಿಬಿಡುತ್ತೆ. ನಾವೇ ಗೆದ್ವಿ ಅಂತೇಳಿ ಅವ್ರ ಕುಟುಂಬದವರೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಇದನ್ನು ನೋಡಿ ವಂಶಿಗೆ ತುಂಬಾ ಖುಷಿ ಆಗ್ತಿರುತ್ತೆ. ಎಲ್ಲರೂ ಇಷ್ಟೊಂದು ಖುಷಿಯಾಗಿದ್ದೀವಲ್ಲ, ಅತ್ತೆ ನಾವು ಸೋತೋಗ್ಬಿಟ್ಟು ಹೋದಾಗ, ಅಯ್ಯೋ ಬಿಡಮ್ಮ ರಾಗಿಣಿ ಇದೆಲ್ಲ ಒಂದು ಗೇಮಾ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಿರ್ತಾಳೆ. ಆದರೆ ನಮ್ಮ ವಂಶಿಗೆ ಏನು ಇವಳು ನನಗೆ ಕಣ್ಣು ನೋಡಿದ್ಬಿಟ್ಲಲ್ಲ, ನನ್ನ ಮನಸ್ಸಲ್ಲಿರೋ ಥರ ಪ್ರೀತಿ ಸ್ವಾತಿಗೂ ಇದೆಯಾ ಅಂತೇಳ್ಬಿಟ್ಟು ನಮ್ಮ ವಂಶಿ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಸ್ವಾತಿ ನಮ್ಮ ವಂಶಿ ನೋಡಿಕೊಂಡು ಹೆಂಗೆ ನಾವೇ ಗೆದ್ದಿದ್ದು ಅಂತೇಳ್ಬಿಟ್ಟು ಫುಲ್ಲು ಸ್ಟೆಪ್ನ ಹಾಕ್ತಾ ಇರ್ತಾಳೆ. ಸೊ
ಇನ್ನು ರಾಗಿಣಿ ಕಡೆ ನೋಡಿಕೊಂಡು ನಿಂದೆಲ್ಲ ಲೊಟ್ಟೆ ಅಷ್ಟೇ ಗೆಲ್ಲೋದು ನಾನೇ ಅಂತೇಳ್ಬಿಟ್ಟು ತೋರಿಸ್ತಾ ಇರ್ತಾಳೆ. ಇದನ್ನು ನೋಡಿದಂಥ ವಂಶಿಗೆ ಈ ಸ್ವಾತಿ ಎಷ್ಟು ಚಿಕ್ಕ ವಿಷಯಗಳಲ್ಲೆಲ್ಲ ಇಷ್ಟೊಂದು ಖುಷಿ ಪಡ್ತಾಳಲ್ವ ಅಂತೇಳ್ಬಿಟ್ಟು ಹೇಳ್ತಾರೆ. ಒಳಗಡೆ ಬಂದಮೇಲೆ ತುಂಬ ಮನಸ್ಸಗ್ರ ಆಯ್ತು ಅಲ್ವಾ ದುರ್ಗ ಅಂತೇಳ್ಬಿಟ್ಟು ಈ ಕಡೆ ಅಜ್ಜಿ ಪದ್ಮನ ಕೇಳಿದಾಗ, ಹೌದು ಅಳಿ ಅಂದರೆ ನೀವು ಮಾಡಿದ ಒಳ್ಳೆ ಕೆಲಸದಿಂದ ನಮಗೆ ನಮ್ಮ ಮನೆ ವಿಚಾರನೇ ಮರ್ತೋಯ್ತು, ಚಿಕ್ಕ ವಯಸ್ಸಲ್ಲಿ ಆಡಿದಂಥ ಆಟ ಈಗ ಆಡ್ದೋ ಅಂತೇಳ್ಬಿಟ್ಟು ಪದ್ಮ ಹೇಳ್ತಾರೆ. ಹೌದು, ನನಗೆ ಮನೆ ಸೋರೋದೇ ಮರ್ತೋಯ್ತು, ನಾನು ಚಿಕ್ಕ ಮಗು ಆಗ್ಬಿಟ್ನೇನೋ ಅಂತ ಅನ್ಕೊಂಬಿಟ್ಟೆ ಅಂದ್ಬಿಟ್ಟು ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ. ವಂಶಿದ್ದೋಳು ಅದಕ್ಕೇ ಈ ಗೇಮ್ನ ಆಡಿಸಿದ್ದು ವಂಶಿಯವ್ರ ಪ್ಲ್ಯಾನು. ಅದಿರಲಿ ವಂಶಿಯವರೇ, ನೀವು ಗೇಮಲ್ಲಿ ಗೆದ್ದರೆ ಏನೋ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದೇನು ಅಂತ ಹೇಳಲೇ ಇಲ್ಲ ಅಂತೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾಳೆ. ಅಯ್ಯೋ, ಯಾವಾಗಲೂ ಯಾವುದೇ ಕೊಡೋದು ಅಂತಲೇ ಹೇಳ್ತಾ ಇರ್ತೀಯ, ಕೊಡ್ತೀವಿ ಸುಮ್ಮನಿರು ಅಂದಾಗ, ಇದೆಲ್ಲ ಮಾಡಿದ್ದು ವಂಶಿ ಏನು ಕೇಳೋ, ನಮ್ಮ ಸ್ವಾತಿ ಮೇಲಿರೋ ಪ್ರೀತಿಗೆ, ಸ್ವಾತಿ ಕಂಡ್ರೆ ಪಂಚಪ್ರಾಣ ವಂಶಿಗೆ, ಅದಕ್ಕೆ ಅವ್ರ ಕುಟುಂಬದವರೆಲ್ಲ ಚೆನ್ನಾಗಿರಲಿ ಅಂತ ಬಯಸ್ತಾ ಇರ್ತಾನೆ. ಇನ್ನು ಈ ರಾಗಿಣಿಯ ಮ್ಯಾಟರ್ ಕೇಳಿ, ಅಲ್ಲರ ಸ್ವಾತಿ, ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಇರಿಸ್ಕೊಂಡಿರೋದೇ ಒಂದು ದೊಡ್ಡ ಗಿಫ್ಟು, ಅದರಲ್ಲಿ ಮತ್ತೆ ಗಿಫ್ಟ್ ಕೇಳ್ತಾ ಇದ್ದೀಯಲ್ಲ, ಚೀಪ್ ಅನ್ಸಲ್ವ ಅಂದಾಗ ಈ ಕಡೆ ವಂಶಿ ಇದ್ದವನು ರಾಗಿಣಿಗೆ ಸರಿಯಾಗಿ ಉಗಿತಾನೆ. ರಾಗಿಣಿ, ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡು, ದೊಡ್ಡೋರಿದ್ದಾರೆ, ಅವರೇನು ಗತಿ ಇಲ್ಲ ಅಂತ ನಮ್ಮ ಮನೆಗೆ ಬಂದಿಲ್ಲ, ನೀನು ಹೆಂಗೆ ನಮ್ಮ ಮನೆಗೆ ಬಂದಿದೆಯೋ ಅವರು ನಮ್ಮ ಮನೆಗೆ ಬಂದಿರೋದು, ಯಾರ್ಯಾರ ಪರಿಸ್ಥಿತಿ ಹೆಂಗಿರುತ್ತೋ ಹೇಳೋಕ್ಕಾಗಲ್ಲ, ಮುಂದೆ ಒಂದಿನ ನಮಗೂ ಈ ಥರ ಪರಿಸ್ಥಿತಿ ಬರ್ಬೋದು, ಆ ಥರ ಮಾತಾಡೋಕ್ಕೆ ಹೋಗ್ಬೇಡ, ಇನ್ನೊಂದು ಸತಿ ಈ ಥರ ಮಾತಾಡಬೇಕು ಅಂದರೆ ನಾನಿದ್ದೀನಿ ಅನ್ನೋದು ನಿನ್ನ ನೆನಪಿಗೆ ಬರಬೇಕು ಅಂತ ಸರಿಯಾಗಿ ಮಕ್ಕಳು ಕೂಗಿತಾರೆ. ಇನ್ನು ಈ ಕಡೆ ರಾಗಿಣಿಗೆ ಶೇಪ್ ಔಟ್ ಆಗಿಬಿಡುತ್ತೆ. ಸ್ವಾತಿ ಇದ್ದೋಳು, ಸರಿ ಆಯಿತು, ಯಾರ್ಯಾರ ಯೋಗ್ಯತೆ ಏನು ಅಂತ ಗೊತ್ತಾಯ್ತಲ್ಲ ವಂಶಿಯವರೇ, ಅದೇನೋ ಗಿಫ್ಟ್ ಕೊಡ್ತೀನಿ ಅಂತೆಲ್ಲ ಕೊಡಿ. ಹೌದು ಹನುಮಾನ್, ನೀನೇನೋ ಗಿಫ್ಟ್ ಕೊಡ್ತೀನಿ ಅಂದಲ್ಲ, ಏನು ಅಂತ ಹೇಳ್ಬಿಟ್ಟು ಹೇಳಿದಾಗ ಕುಮಾರ್ ಅವ್ರಿಗೆ ಒಂದು ಬ್ರೇಸರ್ನ ತೊಗೊಂಬಂದು ಕೊಡ್ತಾರೆ. ಇಷ್ಟು ಕಾಸ್ಟ್ಲಿ ಬ್ರೇಸರ್ ನಮಗೆ ಬೇಡ ವಂಶಿಯವರೇ ಅಂತೇಳ್ಬಿಟ್ಟು ಕುಮಾರ್ ಹೇಳ್ತಾರೆ. ತೊಗೊಳ್ಳಿ, ಪಿಟ್ಟಿಯಾಗಿ ಕೊಡ್ತಾ ಇದ್ದಾರೆ 20,000 ಬ್ರೇಸರ್ ಅಂತೇಳ್ಬಿಟ್ಟು ರಾಗಿಣಿ ದುರ್ಗ ಹೊಟ್ಟೆ ಹುರ್ಕೊತಾ ಇರ್ತಾರೆ. ನಮ್ಮ ವಂಶಿ ಇದ್ದರು ಅವ್ರು ಅಂದಿದ್ದಕ್ಕೆಲ್ಲ ನೀವು ಯೋಚನೆ ಮಾಡಬೇಡಿ ಕುಮಾರ್ ಅವರೇ, ಇದು ನಿಮ್ಮ ಒಂದು ಸ್ಥಾನಕ್ಕೆ ಕೊಡ್ತಾ ಇರೋದು, ನಿಮ್ಮ ಮೇಲಿರೋ ಪ್ರೀತಿಗೆ ಕೊಡ್ತಾ ಇರೋದು, ತೊಗೊಳ್ಳಿ ಅಂತೇಳ್ಬಿಟ್ಟು ಕುಮಾರ್ಗೆ ಆ ಒಂದು ಕೋಟ್ನ, ಈ ಕಡೆ ಫೆಕ್ಸ್ನ ಎಲ್ಲನೂ ಸಹ ನಮ್ಮ ವಂಶಿಯವರು ಕೊಡ್ತಾರೆ. ತಾತ ಅಜ್ಜಿ, ನಮ್ಮ ವಂಶಿಗೆ ಸ್ವಾತಿ ಕುಟುಂಬದ ಮೇಲೆ ಇಷ್ಟೊಂದೆಲ್ಲ ಪ್ರೀತಿ ಇರೋದು ಏನಕ್ಕೆ ಅಂತ ಗೊತ್ತಾಗ್ತಾ ಇದೆಯಾ ಪದ್ಮ ಅವರೇ? ಸ್ವಾತಿ ಮೇಲೆ ಇಟ್ಟಿರೋ ಪ್ರೀತಿ ಅದು. ಸ್ವಾತಿ ಕಂಡ್ರೆ ಪಂಚಪ್ರಾಣ ವಂಶಿಗೆ, ಅವಳು ಖುಷಿಯಾಗಿರಬೇಕು ಅಂತ ನಿಮ್ಮ ಕುಟುಂಬದವ್ರನ್ನ ಖುಷಿಯಾಗಿರಿಸ್ಕೊಳಕ್ಕೆ ನೋಡ್ತಾನೆ. ನಿಮ್ಮ ನೆಮ್ಮದಿಯಾಗಿದ್ದರೆ ಸ್ವಾತಿನೂ ನೆಮ್ಮದಿಯಾಗಿರ್ತಾಳೆ ಅನ್ನೋದು ನಮ್ಮ ವಂಶೀಯ ವಾದ, ಅದೇ ಅವನ ಗುರಿ ಅಂತೇಳ್ಬಿಟ್ಟು ಗಣಪತಿ ತಾತ ಹೇಳ್ತಾರೆ. ಈಗ ಸ್ವಾತಿಗೆ ಅನಿಸ್ತಾ ಇರುತ್ತೆ, ವಂಶಿ ನನಗೋಸ್ಕರ ಏನೆಲ್ಲ ಮಾಡ್ತಿದ್ದಾರೆ ಅಂತ. ಒಟ್ಟಿನಲ್ಲಿ ವಂಶಿ ಸ್ವಾತಿಗೆ ಪೂರಕವಾಗಿ ಈ ಕುಟುಂಬ ಒಂದು ಇಲ್ಲಿ ಸೇರಿಕೊಂಡಿದೆ. ಮುಂದೆ ಈ ರೀತಿ ಲವ್ ಸೀನ್ಗಳು ಜಾಸ್ತಿನೇ ಬರುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ನೀವೇನಂತೀರಾ? ನಿಮಗೆ ಈ ಒಂದು ಸಂಚಿಕೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ.